ರಥಸಪ್ತಮಿಯಾದ ಇವತ್ತು ಎಕ್ಕದ ಗಿಡನ ಉಪಯೋಗಿಸ್ಕೊಂಡು ಸ್ನಾನ ಮಾಡ್ತಾರೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಎಕ್ಕದ ಎಲೆ ಉಪಯೋಗಿಸ್ಕೊಂಡು ನೋವು ಹೇಗೆ ಕಮ್ಮಿ ಮಾಡ್ಕೊಳೋದು ಅಂತ ನೋಡೋಣ. ಮೊದಲು ಎಕ್ಕದ ಎಲೆ ತೊಗೊಂಡು ಅದನ್ನು ಕ್ಲೀನಾಗಿ ಒರೆಸ್ಕೋಬೇಕು. ಅದರಲ್ಲಿ ಏನು ಗಲೀಜಿರಬಾರ್ದು. ಒರೆಸ್ಕೊಂಡಾದಮೇಲೆ ಇದಕ್ಕೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಎರಡರಲ್ಲಿ ಯಾವುದು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಇದನ್ನು ಎಲೆ ಮೇಲೆ ಚೆನ್ನಾಗಿ ಹಚ್ಚಿಬಿಟ್ಟು ಆ ಎಲೆಯನ್ನು ಡೈರೆಕ್ಟ್ ಗ್ಯಾಸ್ ಮೇಲಾದರೂ ಬಿಸಿ ಮಾಡ್ಬೋದು, ಇಲ್ಲಾಂದರೆ ಪ್ಯಾನ್ ಯೂಸ್ ಮಾಡಿಬಿಟ್ಟು ಬಿಸಿ ಮಾಡ್ಕೋಬೋದು. ಈ ಬಿಸಿ ಮಾಡ್ಕೊಂಡಿರೋ ಎಲೆನ ನಿಮಗೆ ಎಲ್ಲಿ ನೋವಿರುತ್ತಲ್ಲ, ಈಗ ಮಂಡಿ ನೋವು ಅಥವಾ ಪಾದ ಹಿಮ್ಮಡಿ ನೋವು ಅಥವಾ ಕೈಗಳಲ್ಲಿ ಜಾಯಿಂಟ್ಸ್ ಪೇಯ್ನ್, ಅಲ್ಲಿ ಎಲ್ಲಿ ನೋವಿರುತ್ತಲ್ಲ ಆ ನೋವಿರೋ ಜಾಗಕ್ಕೆ ಈ ಬೆಚ್ಚಗಿರೋ ಎಲೆ ತಗೊಂಡು ಸುತ್ತಬೇಕಾಗತ್ತೆ. ಆ ಬಿಸಿ ಎಲೆನ ಆ ಜಾಗಕ್ಕೆ ಸುತ್ತಿದಾಗ ಅದರಲ್ಲಿರೋ ಕಂಟೆಂಟ್ ಬಾಡಿಗೆ ಅಬ್ಸಾರ್ಬ್ ಆಗಿ ನಿಮಗೆ ನೋವು ಕಮ್ಮಿ ಆಗ್ತಾ ಬರುತ್ತೆ. ಪಾರ್ಟ್ 2 ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ದೀನಿ. ಎಕ್ಕದ ಗಿಡದ ಬೇರೆ ಯೂಸಸ್ ಬೇಕಾದರೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿ.